ಜವಾಬ್ದಾರಿಯಲ್ಲಿ ಯಾರು ಇರಬೇಕಾಗಿತ್ತು ಅವ್ರು 1% ಮಿಸ್ಬಿಹೇವ್ ಮಾಡಿದ್ರೆ ಹೇಗೆ? ಏನು ಅಂತಂದರೆ ನಂಬಿಕೆಯನ್ನು ಕಳ್ಕೊಂಡಂತಿತ್ತು. ಫಾರ್ ವಾಟ್ ಅಂತಂದರೆ ಇವರೆಲ್ಲರೂ ಕೂಡ ಚೆನ್ನಾಗಿ ನನಗೆ ಎಲ್ಲ ಬಂದ್ಬಿಡಬೇಕು, ಪರ್ವರ್ಟೆಡ್ ಬುದ್ಧಿವಂತಿಕೆಯನ್ನು ಜನರ ಮೇಲೆ ಹೇರಿದ್ರು. ಅದು ಏನೇನೋ ಒಂದಲ್ಲ ಎರಡಲ್ಲ, ಸ್ಕ್ಯಾಮ್ಗಳು ಬೇಕಾದಷ್ಟು, 1-2 ಜನರನ್ನು ಬಲಿ ತಗೊಂಡ್ಬಿಟ್ಟಿದೆ. ಒಬ್ಬರ ಪರ್ವರ್ಟೆಡ್ ಇಂಟೆಲಿಜೆನ್ಸ್. ಯಾಕೆ ಇಷ್ಟು ಗಟ್ಟಿ ಇದ್ದೀನಿ ಅಂತಂದರೆ ಇವರೆಲ್ಲ ಹಾಕ್ಕೊಟ್ಟಿದ್ದು ಬಾರ್ಡರ್ಸ್ ಇತ್ತು. ಅವ್ರು ಹಾಕ್ಕೊಡ್ಲಿಲ್ಲ ಅಂತಿದ್ರೆ ನಾನು ಕೆಟ್ಟೋಗ್ತಾ ಇದ್ದೇನೋ ಬಹುಶಃ. ಇವ್ರು ಹಾಕ್ಕೊಟ್ಟಿರೋ ದಾರಿಯನ್ನು ನಾನು ಅದೇ ಹಾದಿಯಲ್ಲಿ ತುಳಿಬೇಕು ಅನ್ನೋ ನಂಬಿಕೆ. ದಟ್ ಈಸ್ ದ ಫೇತ್ ದಟ್ ದೇ ಹ್ಯಾವ್ ಪುಟ್ ಆನ್ ಅಸ್. ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್. ಮನಸ್ಸಿಗೆ ಒಂದು ಶಕ್ತಿ ಬೇಕು. ಆ ಶಕ್ತಿ ಹೇಗೆ ತಂದುಕೊಳ್ಳೋದು ಅಂತ ತಿಳಿಸೋದೆ ಈ 4M ಅನ್ನುವಂತಹ ಅದ್ಭುತವಾದ ಕಾನ್ಸೆಪ್ಟ್. ನೀವೆಲ್ಲ ಕೇಳ್ತಾ ಬಂದಿದ್ದೀರಿ ಈಗಾಗಲೇ 2.5 ವರ್ಷಗಳಿಂದ ನಮ್ಮ GSS ಮಾಧ್ಯಮದಲ್ಲಿ ನಿರಂತರವಾಗಿ ಯೋಗಾತ್ಮ ಶ್ರೀಹರಿ ಅವರು ಇದನ್ನು ಡಿಕೋಡ್ ಮಾಡಿ ನಮಗೆ ಸಿಂಪ್ಲೆಸ್ಟ್ ಫಾರ್ಮಲ್ಲಿ ತಿಳಿಸ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಹಸನಾಗಿಸ್ಕೊಳ್ಬಹುದು ನಮ್ಮ ಬದುಕನ್ನು ಅಂತ. ಆ್ಯಂಡ್ ಅದಕ್ಕೆ ಬೇಕಾಗಿರೋದು ಪ್ರಪ್ರಥಮವಾಗಿ ನಂಬಿಕೆ. ಆ ನಂಬಿಕೆನೇ ನಮ್ಮ ಜೀವನದ ಪರಮ ಶಕ್ತಿ ಆಗುತ್ತೆ ಅಂತ ಅದನ್ನು ಕೆಲವಾರು ಇನ್ಸ್ಟೆನ್ಸಸ್ಸಲ್ಲಿ ನಮಗೆ ತಿಳಿಸ್ತಾ ಬಂದಿದ್ದಾರೆ. ಇನ್ನೊಂದಷ್ಟು ಕೇಳೋಣ. ಎಸ್ ಸರ್, ನಿಮ್ಮ ಮಾತುಗಳೇ ನಮಗೂ ನಂಬಿಕೆ ಶಕ್ತಿ. ಈಗ ಹೇಳಿ, ನಂಬಿಕೆ ಅನ್ನೋ ವಿಚಾರದಲ್ಲಿ ಸಮಾಜನ ನಿರ್ಮಾಣ ಮಾಡುವ ಒಂದಷ್ಟು ವಿಚಾರನ ಕಳೆದ ಎಪಿಸೋಡಲ್ಲಿ ಮಾತಾಡಿದ್ವಿ ನಾವು. ನಂಬಿಕೆ ಆ್ಯಂಡ್ ಸಮಾಜ ಯಾವುದೋ ಒಂದು ಸ್ಪೆಷಲ್ ಆಪ್ಸ್ 2.0 ಅಂತ ಒಂದು ಬಂತು ಈಗ ರೀಸೆಂಟಾಗಿ, ಹಿಮ್ಮತ್ ಸಿಂಗ್. ಅದರಲ್ಲಿ ಪ್ರಕಾಶ್ ರಾಜ್ ಒಂದು ಕ್ಯಾರೆಕ್ಟರ್, ಒಬ್ಬರು ಆಫೀಸರ್, ಅವರು ಗೌರ್ಮೆಂಟ್ ಆಫೀಸರ್, ಇಂಟೆಲಿಜೆನ್ಸ್ ಆಫೀಸರ್. ತನ್ನ ಹೆಂಡತಿಗೆ ಕ್ಯಾನ್ಸರ್ ಬಂದಿರುತ್ತೆ, ಟ್ರೀಟ್ಮೆಂಟಲ್ಲಿರ್ತಾರೆ. ಇವ್ರದ್ದೇ ಆದಂಥ ಸೇವಿಂಗ್ಸ್ ಬ್ಯಾಂಕಲ್ಲಿರುತ್ತೆ. ಸೇವಿಂಗ್ಸ್ ಡ್ರಾ ಮಾಡಬೇಕು, ಅಷ್ಟೊತ್ತಿಗೆ ಬ್ಯಾಂಕ್ ದಿವಾಳಿ ಆಗುತ್ತೆ. ನಾನು ಸೀನ್ ನೋಡಿದ್ದೀನಿ. ಬ್ಯಾಂಕ್ ದಿವಾಳಿ ಆದಾಗ ಇವನು ಕೇಳ್ತಾನೆ, ನಾನು ಏನು ತಪ್ಪು ಮಾಡಿದ್ದೆ, ನಾನು ಇಟ್ಟಿರೋ ದುಡ್ಡನ್ನು ವಾಪಸ್ ಕೊಡು ಅಂತ ಅಷ್ಟೇ ಕೇಳ್ತಾ ಇರೋದು ನಾನು. ಯಾರೋ ಒಬ್ಬ ಆ ಇಡೀ ನಂಬಿಕೆಯನ್ನು ಕಳಿಸ್ಬಿಡ್ತಾನೆ. ಒಬ್ಬ ಯಾವುದೋ ಒಂದು ಬಿಸ್ನೆಸ್ ಮೆನ್ನು ಅವನೊಂದು ಸ್ವಲ್ಪ ಮೋಸ ಮಾಡಿಬಿಡ್ತಾನೆ, ಬ್ಯಾಂಕಿಗೆ ಮೋಸ ಮಾಡಿಬಿಡ್ತಾನೆ. ಎಫೆಕ್ಟ್ ಎಷ್ಟು ಜನಕ್ಕಾಗುತ್ತೆ? ಎಷ್ಟೋ ಜನ ಸತ್ತೋಗ್ತಾರೆ. ಎಷ್ಟೋ ಜನ ಏನೇನೋ ಆಸೆಗಳಿಟ್ಕೊಂಡಿರ್ತಾರೋ ಸತ್ತೋಗ್ತಾರೆ. ಇವನಿಗೆ ವೆಂಜನ್ ಶುರು ಆಗುತ್ತೆ. ಅವನ ಹೆಂಡತಿ ಟ್ರೀಟ್ಮೆಂಟಿಗೆ ದುಡ್ಡಿಲ್ಲದೆ ಅವನ ಹೆಂಡತಿನೂ ಸತ್ತೋಗ್ತಾಳೆ. ನನಗೆ ಇದು ಯಾವಾಗಲೂ ಕಾಡುತ್ತಿದ್ದು, ವಾಟ್ ಇಫ್ 1% ಮಿಸ್ಬಿಹೇವ್ಸ್ ಇನ್ ದ ಸಿಸ್ಟಮ್? 1% ಜವಾಬ್ದಾರಿಯಲ್ಲಿ ಯಾರು ಇರಬೇಕಾಗಿತ್ತು ಅವ್ರು 1% ಮಿಸ್ಬಿಹೇವ್ ಮಾಡಿದ್ರೆ ಹೇಗೆ? ಇಡೀ ಸಿಸ್ಟಮ್ ಕೊಲ್ಯಾಪ್ಸ್ ಆಗುತ್ತೆ. ಹಾಗಾಗಿ ನಂಬಿಕೆ ಬೇಕೇ ಬೇಕು. ಯಾವಾಗಲೂ ಎಚ್ಚರವಾಗಿರ್ಬೇಕು ನಾವು, ಇಂಡಿವಿಜುವಲಿ ಆ್ಯಂಡ್ ಸೋಷಿಯಲಿ. ಯಾವಾಗಲೂ ಆ ನಂಬಿಕೆಗೆ ಅರ್ಹತೆ ಬರುವಂಥ ಕೆಲಸಗಳನ್ನೇ ಮಾಡ್ತೀವಿ. ಹರ್ಷದ್ ಮೆಹ್ತಾ ಸ್ಕ್ಯಾಮ್ ನೋಡಿದ್ದೀವಿ, ಸ್ಕ್ಯಾಮ್ಸ್ ನೋಡಿದ್ದೀವಿ. ಈ ಎಲ್ಲ ಸ್ಕ್ಯಾಮ್ ಏನಿದು? ಏನು ಅಂತಂದರೆ ನಂಬಿಕೆಯನ್ನು ಕಳ್ಕೊಂಡಂತಿತ್ತು. ಫಾರ್ ವಾಟ್ ಅಂತಂದರೆ ಇವರೆಲ್ಲರೂ ಕೂಡ ಚೆನ್ನಾಗಿ ನನಗೆ ಎಲ್ಲ ಬಂದ್ಬಿಡಬೇಕು, ಪರ್ವರ್ಟೆಡ್ ಬುದ್ಧಿವಂತಿಕೆಯನ್ನು ಜನರ ಮೇಲೆ ಹೇರಿದ್ರು. ಅವರೆಲ್ಲ ಮರಳಾಗಿ ಬಿದ್ದು ತನ್ನ ದುಡ್ಡು ಸೇವಿಂಗ್ಸ್ ಎಲ್ಲಗಳನ್ನು ಕೊಟ್ಟರು. ನಾನು ಒಂದಷ್ಟು ಸಮಾಜದ ಕೆಲಸಗಳ ಜೊತೆ ಒಂದಷ್ಟು ಥ್ರಿಲ್ಗಳ ಕೆಲಸಗಳು ಮಾಡಿದ್ದೀನಿ. ಅಂದರೆ ಬೇಕಾದಷ್ಟು ಟೆಸ್ಟ್ಗಳನ್ನು ಮಾಡಿದ್ದೀನಿ. ವ್ಯಾಪಾರ ಮಾಡಬೇಕು, ಅದರಲ್ಲಿ ಏನೇನು ಸಿಗುತ್ತೆ. ತುಂಬ 25 ವರ್ಷದ ಮುಂಚೆ ಯಾರೋ ಒಬ್ಬರು ನನ್ನ ಹತ್ರ ಬಂದರು. ಸರ್, ನನ್ನ ಹತ್ರ ಯಾವುದೋ ಒಂದು ಚೊಂಬಿದೆ, ಅಂದರೆ ನನಗೆ ಗೊತ್ತಿರುವ ಜಾಗದಲ್ಲಿ, ಅದಕ್ಕೆ ಎಷ್ಟು 1000 ಕೋಟಿ ಆಗುತ್ತೋ ಗೊತ್ತಿಲ್ಲ, ಅದನ್ನು ಇದರಲ್ಲಿ ರೆಡಾರ್ಗಳಲ್ಲಿ ಬಳಸ್ತಾರೆ. ಸರಿ, ನನಗೂ ಕ್ಯೂರಿಯಾಸಿಟಿ, ಅದರಿಂದ ಯಂಗ್ ಏಜು, ಸಂಪಾದನೆನೂ ಮಾಡಬೇಕಾಗಿತ್ತು, ನೋಡೋಣ ಅಂತೆಲ್ಲ ಹೋದೆ. ಎಷ್ಟು 1000 ಜನ ಆ ಬಲೆಗೆ ಬಿದ್ದಿದ್ರು. ಅವ್ರ ಚೊಂಬನ್ನು ಟೆಸ್ಟ್ ಮಾಡಿಸೋದಕ್ಕೆ ಒಂದು ಟೆಸ್ಟಿಂಗಿಗೆ 75,000 ರೂಪಾಯಿ ಅಂತ ಚಾರ್ಜ್ ಮಾಡೋರು. ಇದು ಟೆಸ್ಟ್ ಕನ್ಫರ್ಮ್ ಆಗಿಬಿಟ್ರೆ ನಿಮಗೆ ಮಾರಾಟ ಕೊಟ್ಬಿಡ್ತೀವಿ, ನೀವು ಯಾರಿಗಾದ್ರೂ ಮಾರ್ಬೋದು. ಎಷ್ಟು 1000 ಜನ, ಎಷ್ಟು 1000 ರೂಪಾಯಿಗಳು, ಅಂದರೆ ಕೋಟ್ಯಾಂತರ ರೂಪಾಯಿ ಸುಮ್ಮನೆ ಟ್ರಾಪಿಗೆ ಬಿದ್ದರು. ಐ ಥಿಂಕ್ ಇವತ್ತಿಗೂ ಇದೆಲ್ಲ ನಿಂತಿಲ್ಲ. ಇದೆ. ಅದು ಏನೇನೋ ಒಂದಲ್ಲ ಎರಡಲ್ಲ, ಸ್ಕ್ಯಾಮ್ಗಳು ಬೇಕಾದಷ್ಟು, 1-2 ಜನರನ್ನು ಬಲಿ ತಗೊಂಡ್ಬಿಟ್ಟಿದೆ. ಒಬ್ಬರ ಪರ್ವರ್ಟೆಡ್ ಇಂಟೆಲಿಜೆನ್ಸ್. ಒಬ್ಬ ಯಾರೋ ನನ್ನ ಸ್ನೇಹಿತರೊಬ್ಬರು ತುಂಬ ದೊಡ್ಡವರು, ಅಂದರೆ ಒಂದು ಪೊಲಿಟಿಕಲ್ ಫ್ಯಾಮಿಲಿಯಿಂದ ಬಂದವರು.
ಏನೋ ಒಂದು ಸಂಪಾದನೆ ಮಾಡುವ ಆಸೆನಲ್ಲಿ ಅಥವಾ ಏನೋ ಒಂದು ಆಗ್ಬಿಡುತ್ತೆ ಅನ್ನುವ ಆಸೆನಲ್ಲಿ ಅವರು ಒಂದು 100 ಕಿಲೋಮೀಟರ್ ಡೈಲಿ ಟ್ರಾವೆಲ್ ಮಾಡೋರು, ಹೋಗಿ ಅದನ್ನು ಯಾರೋ ತೊಗೊಂಡೋಗ್ಬಿಡ್ತಾರೆ ಅಂತ ಹೊರಗಡೆ ಕಾಯ್ತಾ ಕೂತ್ಕೊಳ್ಳೋರು. ಇವತ್ತಿಲ್ಲ ಅವರು. ಎಂತೆಂಥ ದೊಡ್ಡ ದೊಡ್ಡ ಫ್ಯಾಮಿಲಿಗಳು ಕೆಳಗೆ ಬಿದ್ದೋದು. ನಂಬಿಕೆಗಳು ಇದೆಲ್ಲ ಯಾರೋ ಒಬ್ಬ ನಂಬಿಕೆಯನ್ನು ಕಳಿಸ್ತಾನೆ, ಪದಗಳು ನಮಗೆಲ್ಲ ಬಂದ್ಬಿಡುತ್ತೆ. ಇವತ್ತು ಸೇಲ್ ಮಾಡುವಂತಹ, ಇಂಪ್ರೆಸ್ ಮಾಡುವಂತಹ ಪದಗಳೆಲ್ಲರಿಗೂ ಬಂದ್ಬಿಡುತ್ತೆ. ಇವತ್ತು ಎಲ್ಲರಿಗೂ ಗೊತ್ತಿದೆ. ಸುಳ್ಳು ಹೇಳಿ ತುಂಬ ಆರಾಮದಲ್ಲಿ, ಖುಷಿಯಲ್ಲಿ ಎದುರುಗಡೆಯವ್ರನ್ನ ನಂಬಿಸೋ ಅಷ್ಟು ಹೇಳ್ತಾರೆ. ಇಲ್ಲಿ ನನಗೆ 2-3 ವಿಷಯಗಳಲ್ಲಿ ನನ್ನ ಅಸ್ಟ್ರಾಲಜಿ ತುಂಬ ಹೆಲ್ಪ್ ಮಾಡಿದೆ. ಅಸ್ಟ್ರಾಲಜಿ ಕಲಿತಾಗ ಕಲಿಯೋಕ್ಕೆ ಮುಂಚೆ ನಮ್ಮ ಹತ್ರ ಒಂದು ಪ್ರಮಾಣ ಮಾಡಿಸಿದ್ರು. ಪ್ರಮಾಣ ಏನಂತಂದರೆ, ಈ ಅಸ್ಟ್ರಾಲಜಿ ಕಲ್ತಿರೋದನ್ನು ನೀವು ಯಾರ ಮೇಲೂ ಮಿಸ್ಯೂಸ್ ಮಾಡಲ್ಲ ಅನ್ನೋ ಒಂದು ಪ್ರಮಾಣ ಮಾಡಿದ್ರು. ನನ್ನ ಗುರುಗಳು ಡಾಕ್ಟರ್ ಕೃಷ್ಣಕುಮಾರ್, ಜೀನಿಯಸ್ ಆನ್ ಅಸ್ಟ್ರಾಲಜಿ, ಅದರಲ್ಲೂ ಮೆಡಿಕಲ್ ಅಸ್ಟ್ರಾಲಜಿ. ಅವರು ಪ್ರಮಾಣ ಮಾಡಿಸಿದ್ರು ನಮ್ಮ ಕೈಲಿ. ಹೋಗುವಾಗ ಒಂದು ಪ್ರಮಾಣ ಮಾಡಿಸಿದ್ರು, 2 ವರ್ಷದ ಕೋರ್ಸ್. 2 ವರ್ಷ ಮುಗಿದ ಮೇಲೆ ಒಂದು ಪ್ರಮಾಣ ಮಾಡಿಸಿದ್ರು, ಇದನ್ನು ಮಿಸ್ಯೂಸ್ ಮಾಡಲ್ಲ ಅಂತ ಪ್ರಮಾಣ ಮಾಡು, ಆವಾಗ ನಿನಗಿದು ದಕ್ಕತ್ತೆ. ಆಯ್ತು. ಇವತ್ತಿನವರೆಗೂ ಪ್ರಮಾಣ ಈಸ್ ನಂಬಿಕೆ ಅಷ್ಟೇ. ನನ್ನ ಆತ್ಮಸಾಕ್ಷಿ ಅದು, ನನ್ನ ಸಾಕ್ಷಿ ಪ್ರಜ್ಞೆ ಅದು. ಇವತ್ತಿನವರೆಗೆ ನನ್ನ ಅಸ್ಟ್ರಾಲಜಿಯಿಂದ ಮೋಸದಲ್ಲಿ ಹೇಳಿರೋದು, ಗ್ಲಾಮರಸ್ ಆಗಿ ಹೇಳಿರೋದು ಅಥವಾ ಅದರಲ್ಲಿ ದುಡ್ಡು ಮಾಡಿರೋದು ಇಲ್ಲವೇ ಇಲ್ಲ. ನಾನೊಂದು ಹಣ್ಣು ಸಹಿತ ಯಾರ ಹತ್ರ ತಗೊಳ್ಳಲ್ಲ. ಹೀಗೆ ಇನ್ನೊಬ್ಬರು ನನ್ನ ಯೋಗದ ಗುರುಗಳು, ಇವರೆಲ್ಲ ಹಾಕಿದ ಕಡಿವಾಣ ನನ್ನನ್ನು ಇವತ್ತಿಗೆ ಶಕ್ತಿ ತುಂಬಿದ್ರು. ಯೋಗದ ಗುರುಗಳು ನರಸಿಂಹಮೂರ್ತಿ ಅಂತ, ಅವರು ಒಂದು 20 ವರ್ಷ ಅವ್ರ ಜೊತೆ ಕಲ್ತಿದ್ದೀನಿ. ಯಾವತ್ತೋ ಒಂದಿನ ಹೇಳ್ಕೊಡ್ಬೇಕಾಯ್ತು, ಹೇಳ್ಕೊಡ್ಲಾ ಅಂತ ಕೇಳಿದೆ. ನೀ ಹೇಳ್ಕೊಡು, ಆದರೆ ಮೋಸ ಮಾಡದೇ ಇರೋ ಹಾಗೆ, ನಿನ್ನ ಮೂಡಿಗೆ ಬಂದ ಹಾಗೆ ಹೇಳ್ಕೊಡ್ಬೇಡ. ನಾನು ನಿನ್ನ ಹತ್ರ 1 ರೂಪಾಯಿ ತಗೊಂಡಿಲ್ಲ, ನೀನು ಯಾರ ಹತ್ರನೂ ತಗೊಳ್ಳಲ್ಲ ಅಂತ ಪ್ರಮಾಣ ಮಾಡು ನನಗೆ. ಇವತ್ತಿನವರೆಗೆ ಯೋಗದಲ್ಲಿ 1 ರೂಪಾಯಿಯೂ ನಾನು ಯೋಗದಿಂದ ಸಂಪಾದನೆ ಮಾಡಿಲ್ಲ, ತಗೊಂಡಿಲ್ಲ. ಅದಕ್ಕೆ ಇಷ್ಟು ಫೀಸು, ಈ ಥರ ಕೋರ್ಸು ಫೀಸು. ಕೆಲವು ಕಾಲ ನನ್ನ ಜೊತೆಲಿ ಇದ್ದಂತಹ 1-2 ಇದ್ದರು. ಅವ್ರಿಗೋಸ್ಕರ ನಾನು ದುಡ್ಡು ತಗೊಳ್ಳಿ, ಫೀಸ್ ಅವ್ರಿಗೆ ಕೊಡಿ, ಅದನ್ನ ಅವ್ರಿಗೆ ಕೊಟ್ಬಿಡಿ ಅಂತ ಹೇಳ್ತಾ ಇದ್ದೆ. ನಾನು ನನ್ನ ಆರ್ಗನೈಸೇಷನ್ಗೋ ಅಥವಾ ನನ್ನ ಸ್ವಂತಕ್ಕೆ ಬಳಸೇ ಇಲ್ಲ. ಯಾಕೆ ಇಷ್ಟು ಗಟ್ಟಿ ಇದ್ದೀನಿ ಅಂತಂದರೆ, ಇವರೆಲ್ಲ ಹಾಕ್ಕೊಟ್ಟಿದ್ದು ಬಾರ್ಡರ್ಸಿಂದ. ಅವ್ರು ಹಾಕ್ಕೊಡ್ಲಿಲ್ಲ ಅಂದಿದ್ರೆ ನಾನು ಕೆಟ್ಟೋಗ್ತಾ ಇದ್ನೇನೋ ಬಹುಶಃ. ಅಸ್ಟ್ರಾಲಜಿ ನಂಗೆ ತುಂಬ ಚೆನ್ನಾಗಿ ಹೇಳಕ್ಕೆ ಬರ್ತಾಯಿತ್ತು. ಪ್ಲಸ್ ನನ್ನ ಇಂಗ್ಲೀಷ್ ನಾಲೆಜು, ಹಿಂದಿ ನಾಲೆಜು ಇದೆಲ್ಲ ನನ್ನ ಜೊತೆ ಯಾವಾಗಲೂ ಜಾಸ್ತಿ ಇರೋದು. ನಾನು ಮಾತಾಡಿದ್ರೆ ಅದಕ್ಕೊಂದು ತೂಕ ಬರ್ತಾಯಿತ್ತು, ಅದಕ್ಕೊಂದು ಗ್ಲ್ಯಾಮರ್ ಬರ್ತಾಯಿತ್ತು. ಇವತ್ತಿನ ಗ್ಲ್ಯಾಮರ್ ಬೇರೆ. ಆದರೆ ನನ್ನ ಯಂಗ್ ಏಜ್ ನಾನು ಕಲಿತಾಗ ನನ್ನ ಮಾತಲ್ಲಿ ಒಂದು ನನಗೆ ಅದ್ಯಾವುದೂ ಆಗಲಿಲ್ಲ, ಹಿಡಿಸ್ಲಿಲ್ಲ ನನಗೆ. ಅಂದರೆ ಆ ನಂಬಿಕೆಗೆ ನೀವು ತಕ್ಕ ಹಾಗೆ ಇದ್ರಿ. ಇಬ್ಬರೂ ಇಲ್ಲ ಇವತ್ತು. ಕೃಷ್ಣಕುಮಾರ್ ಅವರು ಇಲ್ಲ, ನನ್ನ ನರಸಿಂಹಮೂರ್ತಿ ಅವರು ಇಲ್ಲ. ನೀವು ಯಾರಿಗೂ ಇವಾಗ ಪ್ರೂವ್ ಮಾಡುವ ಅವಶ್ಯಕತೆ ಇರಲಿಲ್ಲ ಬೇಕನ್ಸಿದ್ರೆ. ನನ್ನ ಸಾಕ್ಷಿ ಪ್ರಜ್ಞೆಯನ್ನು ಎಬ್ಬಿಸಿದಂತಹ ಮಹಾನ್ ವ್ಯಕ್ತಿಗಳು ಅವರು. ಇನ್ನೊಬ್ಬರು ಗೋಪಾಲಕೃಷ್ಣ ಬಾಬಾ, ಕೆಲವೇ ದಿನಗಳ ಹಿಂದೆ ಅವ್ರ ಬಗ್ಗೆ ಹೇಳಿದ್ದೆ. ಅವ್ರು ನಂಗೊಂದು ಹಾಕ್ಕೊಟ್ರು, ಎಲ್ಲರನ್ನೂ ಮಕ್ಕಳ ಹಾಗೆ ಟ್ರೀಟ್ ಮಾಡ್ತೀಯ ಅಂತ ಪ್ರಮಾಣ ಮಾಡುವಂತ. ಇದೆಲ್ಲ ಪ್ರಮಾಣವೇ, ಹಾಗೆ ನಡ್ಕೊಂಡಿದ್ದೀನಿ. ಹೀಗೆ ಸಣ್ಣ ಸಣ್ಣ ವಿಷಯಗಳು, ಯಾರಾದರೂ ಒಬ್ಬರು ಚಿಮಟೋರು ಇರಬೇಕು, ಯಾರಾದರೂ ಒಬ್ಬರು ಬಾರ್ಡರ್ ಹಾಕ್ಕೊಡೋರು ಇರಬೇಕು. ಆ ಕ್ಷಣಕ್ಕೆ ನಮಗೆ ಇವ್ರು ಯಾರು ನಮ್ಮ ಜೀವನದಲ್ಲಿ ಬರೋಕ್ಕೆ, ನಾನು ಹೇಗಿರಬೇಕು ಅಂತ ಹೇಳೋಕ್ಕೆ ಇವ್ರು ಯಾರು ಅಂತ ಅನ್ನಿಸ್ಬಿಡುತ್ತೆ. ಆದರೆ ಮನೆಯಲ್ಲಿ ಅಪ್ಪ ಅಮ್ಮ ಇದೇ ಕೆಲಸ ಮನೆ ಮಾಡ್ತಾ ಇದ್ದದ್ದು. ತಪ್ಪು ಮಾಡಿದಾಗ ಎಲ್ಲವೂ ಕೂಡ ತಿದ್ದವರು, ಹೊಡೆಯೋರು, ಗದರೋರು. ಇವತ್ತು ಗದರುವಿಕೆ ನಿಂತೋಗಿದೆ. ಹಾಗಾಗಿ ತಪ್ಪುಗಳ ಮೇಲೆ ತಪ್ಪುಗಳು ಮಾಡ್ತಾನೆ ಬಂದಿದ್ದಾರೆ. ಬೇಜಾರಾಗಲಿ, ಮಕ್ಕಳು ತೊಂದರೆ ತಗೊಳ್ಳಿ, ಅಳ್ಳಿ, ಕಿರ್ಚಾಡಲಿ, ಆದರೆ ತಪ್ಪನ್ನು ತಿದ್ದಿ ಚಿಕ್ಕ ಟೈಮಲ್ಲೇ ತಿದ್ದು. ನಿಮ್ಮ ಮಕ್ಕಳು ಇವಾಗ ಚಿಕ್ಕವರು, ಇವತ್ತು ತಿದ್ದೋದು ಈಸಿ. ಇವತ್ತು ತಿದ್ದಿ ಹೊಡೆಸ್ಕೊಂಡು ಬೈಸ್ಕೊಂಡು ಏನಾದ್ರೂ ಕೂಡ ವಾಪಸ್ ನಮ್ಮ ಮನೆಗೆ ಬಂದೇ ಬರ್ತಾರೆ. ಇವತ್ತು ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ. ಒಂದೊತ್ತು ಊಟ ಕೊಡದೇ ಇದ್ರೆ ಅವ್ರೇನು ಸಾಯಲ್ಲ. ಆದರೆ ಆ ಮಗು ಬೆಳೀತಾ 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 ಒಂದು ವ್ಯಾಲ್ಯೂ ಸಿಸ್ಟಮ್ ಬರುತ್ತೆ. ನಮ್ಮಪ್ಪ ಹಾಕ್ಕೊಟ್ಟಿದ್ದಂಥ ವ್ಯಾಲ್ಯೂ ಸಿಸ್ಟಮ್ ಇವತ್ತು ನನ್ನ ಜೊತೆಲಿದೆ. ನಮ್ಮಪ್ಪ ವ್ಯಾಲ್ಯೂ ಸಿಸ್ಟಮ್ ಹಾಕ್ಕೊಟ್ಟಿರಲಿಲ್ಲ ಅಂದರೆ ಬಹುಶಃ ನಂಗೆ ಇರ್ತಾ ಇರಲಿಲ್ಲ. ನಾನು ಎಲ್ಲರಲ್ಲೂ ಹೇಳೋದು, ಆ ಅಪ್ಪ ಅಮ್ಮನೇ ನನ್ನ ಗುರು ಅನ್ನುವ ನಂಬಿಕೆ, ಅದು ಫೇತ್. ಇವ್ರು ಹಾಕ್ಕೊಟ್ಟಿರೋ ದಾರಿಯನ್ನು ನಾನು
ಅದೇ ಹಾದಿಯಲ್ಲಿ ತುಳಿಬೇಕು ಅನ್ನೋ ನಂಬಿಕೆ. ದಟ್ ಈಸ್ ದ ಫೇತ್ ದಟ್ ದೇ ಹ್ಯಾವ್ ಪುಟ್ ಆನ್ ಅಸ್. ನನಗೆ ತುಂಬ ಸಾಲಗಳಾಗೋಗಿತ್ತು, ಬ್ಯಾಂಕಲ್ಲಿದ್ದೆ, ಏನೇನೋ ಎಕ್ಸ್ಪರಿಮೆಂಟ್ಸು, ಸಾಲಗಳು ಜಾಸ್ತಿ ಆಗೋಗಿತ್ತು. ನನ್ನ ತಂದೆಗೆ ಗೊತ್ತಾಯಿತು. ನಾನು ನನ್ನ ತಂದೆ ಹತ್ರ ಏನೂ ಕೇಳೋಕ್ಕೆ ಹೋಗ್ತಾ ಇರಲಿಲ್ಲ, ಕಷ್ಟ ಹೇಳ್ಕೊಳಕ್ಕೆ ಹೋಗ್ತಾ ಇರಲಿಲ್ಲ. ಅವ್ರಿಗೆ ಸಾಕಷ್ಟಿತ್ತು, ನಾನು ಯಾಕೆ ಎಕ್ಸ್ಟ್ರಾ ಕಷ್ಟ ಕೊಡಬೇಕು ಅಂತ ಹೇಳ್ತಾ ಇರಲಿಲ್ಲ. ಅವ್ರು ನನ್ನ ಸೋದರ ಮಾವನ ಹತ್ರ ಯಾವಾಗಲೂ ಹೇಳೋರು, ಅವನು ಹೇಗೋ ಬೀಳ್ತಾನೆ ಸ್ವಾಮಿ, ಅದ್ರ ಬಂದ್ಬಿಡ್ತಾನೆ ವಾಪಸ್ಸು. ನಮ್ಮ ತಂದೆಗೆ ಇದ್ದಂಥ ನಂಬಿಕೆ ಅದು. ಸೊ ಹೀಗೆ ನಂಬಿಕೆಗೆ ಅರ್ಹತೆ ಚಿಕ್ಕ ವಯಸ್ಸಿನಿಂದ ಬೆಳೆಸ್ಕೊಂಡ್ಬರ್ಬೇಕು. ಮೇ ಬಿ ಅವ್ರಿಗೆ ನಿಮ್ಮ ಮೇಲಿದ್ದಂಥ ನಂಬಿಕೆ ಪ್ಲಸ್ ಅವರ ಪೇರೆಂಟಿಂಗ್ ಬಗ್ಗೆ ಅವ್ರಿಗಿದ್ದ ನಂಬಿಕೆನೂ ಇರ್ಬೋದಲ್ವಾ. ಬಹುಶಃ. ಸೊ ಸಮಾಜ ಅಂತಂದರೆ ಅದೊಂದು ಜೀವ ಆಗಬೇಕು, ಜೀವನಾಡಿ ಆಗಬೇಕು. ಮನೆಯ ಅಕ್ಕಪಕ್ಕದವ್ರು ಇದ್ದಾರಲ್ಲ, ಅದೊಂದು ಅದ್ಭುತವಾದ ಸಮಾಜ. ನೀವು ಆಫೀಸ್ ಕೆಲಸ ಮಾಡ್ತಿರಲ್ಲ, ನಿಮ್ಮ ಕೊಲೀಗ್ಸ್ ಅದ್ಭುತವಾದ ಸಮಾಜ. 8 ಗಂಟೆ 10 ಗಂಟೆ ಯಾಕೆ ಒಬ್ಬರನ್ನೊಬ್ಬರು ಹೊಡೆದಾಡಿಕೊಂಡು ಬೈದಾಡಿಕೊಂಡು ಚಾಡಿ ಹೇಳ್ಕೊಂಡು ಬದುಕಬೇಕು? ಬೇಡ, ಅದ್ಭುತವಾದ ಸಮಾಜ. ನನ್ನ ಫ್ರೆಂಡ್ ನನಗಿದ್ದಾರೆ ಅಂತ ಅನ್ನಿಸ್ಬೇಕು, ನನ್ನ ಫ್ರೆಂಡು ನನ್ನ ಕೊಲೀಗ್ ನನಗಿದ್ದಾರೆ ಅಂತ ಅನ್ನಿಸ್ಬೇಕು. ನನ್ನ ಬ್ಯಾಂಕಲ್ಲಿ ಇದ್ದಾಗ ಸೆಲ್ವಮ್ ಅಂತ ನನ್ನ ಗುರುಗಳು, ನನ್ನ ಇಮ್ಮಿಡಿಯೇಟ್ ಆಫೀಸರ್, ಅವ್ರು ಹೇಳೋರು, ಯಾರು ಹೊರಟೋದ್ರು ನೀವು ಹೋಗಲ್ಲ ಅಲ್ವಾ ಅನ್ನೋರು. ಕೆಲಸ ಮುಗಿಸಿ ಹೋಗ್ತಾಯಿದ್ದೆ 7 ಗಂಟೆ 8 ಗಂಟೆ 9 ಗಂಟೆ. ಅವ್ರು ಹೇಳೋರು, ನೀನೊಬ್ಬನೇ ನಂಗೆ ನಂಬಿಕೆಗೆ ಅರ್ಹ ಅನ್ನೋರು. ಶನಿವಾರ ಬಂದರೆ ಭಾನುವಾರ ಮತ್ತು ಸೋಮವಾರ ರಜೆ ಇರೋವಂಥದ್ದಾದರೆ ಶನಿವಾರ ರಜೆ ಹಾಕಿ ಹೊರಟೋಗೋರು ಎಲ್ಲರೂ. ನಮ್ಮದು ನಾರ್ತ್ ಇಂಡಿಯನ್ ಬೇಸ್ಡ್ ಬ್ಯಾಂಕ್, ಪಂಜಾಬಿ ಬೇಸ್ಡು. ರಿಕ್ರೂಟ್ ಆಗಿದ್ದವರು ಎಲ್ಲರೂ ಕೂಡ ಬೇರೆ ಬೇರೆ ಭಾಗಗಳಿಂದ ಬಂದವರು, ಅದರಲ್ಲೂ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ. ಯಾರೂ ಬೆಂಗಳೂರಿನವರಾಗಿರಲಿಲ್ಲ. ಬೆಂಗಳೂರಿನ ನಾನು ಮತ್ತು ಇನ್ನೊಬ್ಬರು ಸುಬ್ರಹ್ಮಣ್ಯಂ ಅಂತ ಇದ್ದರು, ಬಾಲಸುಬ್ರಹ್ಮಣ್ಯಂ ಅಂತ. ನಾವಿಬ್ಬರೇ ಇದ್ದದ್ದು, ನಾವಿಬ್ಬರೇ ಅಟೆಂಡ್ ಮಾಡ್ತಾ ಇದ್ದದ್ದು. ಸೆಲ್ವಮು ತಮಿಳ್ನಾಡಿಂದ ಬಂದಿದ್ದರು. ಆದರೆ ಅವ್ರು ಹೇಳೋರು, ನಾನು ಹೋಗಲ್ಲ, ಯಾಕೆಂದರೆ ಎಲ್ಲರೂ ಹೊರಟೋದ್ರೆ ನೀವು ಏನು ಮಾಡ್ತೀರಿ ಅಂತ. ಸೊ ಹಾಗೆ ನಾನು ಕೆಲಸ ಕಲ್ತಿದ್ದೇನೆ ನಂಬಿಕೆಯಿಂದ. ಅವ್ರ ಸೆಲ್ವಮ್ ಹೇಳ್ತಾ ಇದ್ದದ್ದು ಮಾತುಗಳ ನಂಬಿಕೆ ಅಷ್ಟೇ. ಇವತ್ತು ಬೆಳೆದಿದ್ದೀನಿ ಅಂತಂದರೆ ನನ್ನ ಗುರುಗಳು 106 ಜನ ಇದ್ದಾರೆ. ಯಾರ್ಡ್ ಸ್ಟಿಕ್, ನನಗೆ ದಾರಿ ಹಾಕ್ಕೊಟ್ಟಂತಹ, ಒಂದು ಕಟ್ಟುಪಾಡು ಒಳಗೆ ತಂದಂತಹ, ಯಾರ್ಡ್ ಸ್ಟಿಕ್ ತಂದಂತಹ ಬೇಕಾದಷ್ಟು ಗುರುಗಳಿದ್ದಾರೆ. ಬಹುಶಃ ಅವ್ರನ್ನೆಲ್ಲ ಇವತ್ತು ನೆನೆಸ್ಕೊತಾ ಇದ್ದೀನಿ. ಅವತ್ತು ನನಗೆ ಹಿಂಸೆ ಅನಿಸ್ತಾ ಇತ್ತೇನೋ, ಇವತ್ತಿಲ್ಲ. ನಮ್ಮ ಕಾಮೆಂಟ್ ಸೆಕ್ಷನ್ ಓದಿದ್ರೆ ಗೊತ್ತಾಗುತ್ತೆ, ನಿಮಗೆ 106 ಗುರುಗಳು, ಆದರೆ 106 ಸಾವಿರಾರು ಜನಕ್ಕೆ ನೀವು ಗುರುಗಳು. ಏನು ಬಾಂಧವ್ಯ ಗೊತ್ತಿಲ್ಲ, ಅವ್ರು ಯಾರೂ ನಿಮ್ಮನ್ನು ಡೈರೆಕ್ಟಾಗಿ ನೋಡಿಲ್ಲ. ಎಷ್ಟೋ ಜನಕ್ಕೆ ಇನ್ನೂ ನಮಗೆ ಕನೆಕ್ಟ್ ಮಾಡೋಕ್ಕಾಗಿಲ್ಲ. ಮೆಸೇಜು, ಗೂಗಲ್ ಮೀಟು, ಕಾಲ್ ಎಲ್ಲವೂ ಎಷ್ಟೆಷ್ಟು ಸಾಧ್ಯನೋ ಅಷ್ಟು ಮಾಡ್ತಾಯಿದ್ದೀವಿ. ಆದರೆ ಎಷ್ಟು ಜನ ನಿಮ್ಮನ್ನು ತಂದೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ, ಗುರುಗಳು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ, ಗುರೂಜಿ ಅಂತಲೇ ಸಂಬೋಧನೆ ಮಾಡ್ತಾರೆ. ನೀವು ಎಷ್ಟೋ ಜೀವಗಳ ಭಾಗವಾಗಿಬಿಟ್ಟಿದ್ದೀರಾ. ಥ್ಯಾಂಕ್ ಯು ಫಾರ್ ಯುವರ್ ಆ ಮಾತುಗಳಿದೆಯಲ್ಲ, ಅದು ಸುಮ್ಮನೆ ಮಾತಲ್ಲ, ಆ ಮಾತಿಗೆ ಒಂದು ಶಕ್ತಿ ಇದೆ. ನೀವು ಒಂದು ನಂಬಿಕೆ ಆ ಎಲ್ಲ ಮನಸ್ಸುಗಳಿಗೆ. ಬಹುಶಃ ಅದಕ್ಕೋಸ್ಕರ ಉಳ್ಕೊಂಡೆ ನಾವು. ತುಂಬ ಇದೆ ಅಂತ ಅನ್ಸುತ್ತೆ ಒಂದೊಂದು ಸತಿ. ಎಸ್, ಥ್ಯಾಂಕ್ ಯು ಸೋ ಮಚ್.